ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಡಿಕೆ ಶಿವಕುಮಾರ್ ಅವರು ಸಂಪುಟವನ್ನು ವಿಸ್ತರಣೆ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಜುಲೈ ತಿಂಗಳ ಅಂತ್ಯದ ಒಳಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಪುಟ ವಿಸ್ತರಣೆ ಆಗತ್ತೆ. ಈ ಸಂಬಂಧ ಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತಡರಾತ್ರಿ ಭೇಟಿಯನ್ನ ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸಚಿವರಾಗಬೇಕು ಅನ್ನುವಂತ ಆಕಾಂಕ್ಷಿಗಳೇನಿದ್ದಾರಲ್ಲ ಅವರ ಸಂಖ್ಯೆಯೂ ಕೂಡ ಹೆಚ್ಚಿದೆ. ಹಾಗಾದ್ರೆ ಯಾರನ್ನ ಸೇರಿಸಿಕೊಳ್ಬೇಕು, ಜಾತಿವಾರು ಪ್ರಾದೇಶಿಕವಾರು ಯಾರನ್ನ ಸೇರಿಸಿಕೊಂಡ್ರೆ ಸರ್ಕಾರಕ್ಕೆ ಅನುಕೂಲ ಆಗತ್ತೆ, ಜೊತೆಗೆ ಮುಂದಿನ ಚುನಾವಣೆಗೂ ಕೂಡ ಇದು ಪಕ್ಷಕ್ಕೆ ಸಹಾಯ ಆಗತ್ತೆ, ಈ ಎಲ್ಲಾ ಅಂಶಗಳನ್ನ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಈಗಾಗಲೇ ಈ ಒಂದು ಆಕಾಂಕ್ಷಿಗಳ ಪಟ್ಟಿ ಏನಿತ್ತು ಇದು ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಸ್ಪಷ್ಟವಾಗಿರುವಂತಹ ಸಂದೇಶವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಖೇನವಾಗಿ ಎಲ್ಲಾ ಶಾಸಕರಿಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡಿದೆ. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿರುವಂತದ್ದು, ಯಾವ ಶಾಸಕರು ಕೂಡ ಸಚಿವಾಕಾಂಕ್ಷಿಗಳಾಗಿರುವಂತವರಾಗಿರಬಹುದು ಅಥವಾ ಇನ್ನೊಬ್ಬರಿಗೆ ಸಚಿವ ಸ್ಥಾನವನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವುದು ಅಥವಾ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಒತ್ತಡ ಹೇರುವಂತಹ ಪ್ರಯತ್ನಗಳನ್ನ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾಗಿರುವಂತಹ ಸಂದೇಶವನ್ನು ಕಳಿಸಿದೆ. ಈ ಸಂದೇಶ ಹೈಕಮಾಂಡ್ ಕೊಟ್ಟ ನಂತರವೂ ಕೂಡ ಆಕಾಂಕ್ಷಿಗಳ ಒತ್ತಡ ಹೇರುವಂತಹ ಪ್ರಯತ್ನವೇನು ನಿಂತಿಲ್ಲ. ನಿನ್ನೆ ತಾನೇ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಕೆಲ ಶಾಸಕರು ಭೇಟಿಯಾಗಿದ್ರು. ತಾವು ಸಚಿವಾಕಾಂಕ್ಷಿಗಳು ಅನ್ನೋದನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬಳಿ ಹೇಳಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಸಚಿವರನ್ನಾಗಿ ಮಾಡೋದಕ್ಕೆ ತಮಗೆ ನಿಮ್ಮ ಸಹಕಾರ ಬೇಕು, ನಾವು ಸಚಿವರಾಗೋದಕ್ಕೆ ನಿಮ್ಮ ಸಹಕಾರ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರೊಂದಿಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಪೊನ್ನಣ್ಣ ಇರಬಹುದು, ಹಾಗೆ ಅಶೋಕ್ ಪಟ್ಟಣ್ ಸೇರಿದಂತೆ ಹಲವು ಶಾಸಕರು ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅವರೊಂದಿಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರೊಂದಿಗೆ ತಾವು ಮಾತಾಡಿ ನಮಗೊಂದು ಸಚಿವ ಸ್ಥಾನವನ್ನು ಕೊಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಪೊನ್ನಣ್ಣ ಅವರ ಜೊತೆಗೆ ಕೊಡಗು ಭಾಗದ ಮಾಜಿ ಸೈನಿಕರು ಹಾಗೆ ಪದ್ಮಶ್ರೀ ಪುರಸ್ಕೃತ ಕ್ರೀಡಾಪಟುಗಳು ಕೂಡ ಇದ್ರು. ಅವರು ಸಹ ಇದೇ ಒಂದು ಅಂಶವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬಳಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಅವರು ಭೇಟಿಯನ್ನು ಮಾಡಿದ್ರು. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿಯಾಗಿದೆ ಎನ್ನುವಂಥದ್ದು ಎಲ್ಲ ಶಾಸಕರಿಗೂ ಕೂಡ ಗೊತ್ತಿರುವಂತ ವಿಚಾರ. ಜುಲೈ ಅಂತ್ಯದ ಒಳಗೆ ಈ ಒಂದು ಸಂಪುಟವನ್ನು ವಿಸ್ತರಣೆ ಮಾಡೇ ಮಾಡ್ತಾರೆ. ಜುಲೈನ 2ನೇ ವಾರದ ಒಳಗೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿರುವಂತಹ ನಿರ್ಧಾರವನ್ನ ರಾಹುಲ್ ಗಾಂಧಿ ಅವರು ದೇಶಕ್ಕೆ ವಾಪಸ್ಸಾದ ಬಳಿಕ ತೆಗೆದುಕೊಳ್ಳುತ್ತೆ. ಆ ನಿರ್ಧಾರ ಯಾವಾಗ ಸಚಿವರನ್ನಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು, ಜೊತೆಗೆ ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಆಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಜುಲೈ ತಿಂಗಳಲ್ಲಿಯೇ ಬಹುತೇಕವಾಗಿ ಮಳೆಗಾಲದ ಅಧಿವೇಶನ ಆಗ್ತಾ ಇತ್ತು. ಆದ್ರೆ ಮಳೆಗಾಲದ ಅಧಿವೇಶನವನ್ನ ಇತ್ತೀಚೆಗೆ ನಡೆದಂತಹ ಕ್ಯಾಬಿನೆಟ್ ನಲ್ಲಿ ಆಗಸ್ಟ್ ತಿಂಗಳಿಗೆ ಮುಂದೂಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆ ಕ್ಯಾಬಿನೆಟ್ ನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದು ಯಾಕೆ ಅನ್ನುವಂಥದ್ದಕ್ಕೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ. SIR ನಡೀತಾ ಇದೆ, ಆ ಕಾರಣಕ್ಕಾಗಿ ನಾವು ಮಳೆಗಾಲದ ಅಧಿವೇಶನವನ್ನ 1 ತಿಂಗಳು ಮುಂದಕ್ಕೆ ಹಾಕಿದ್ದೇವೆ, ಆಗಸ್ಟ್ ನಲ್ಲಿ ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ, ದಿನಾಂಕವನ್ನ ನಾವು ನಿಗದಿ ಮಾಡ್ತೇವೆ ಅನ್ನುವಂತ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು. ಕೇವಲ SIR ನ ಕಾರಣಕ್ಕಾಗಿ ಈ ಒಂದು ಅಧಿವೇಶನ ಮುಂದೂಡಿರೋದಲ್ಲ, ಸಂಪುಟ ವಿಸ್ತರಣೆಯನ್ನು ಕೂಡ ಅಧಿವೇಶನದ ಒಳಗೆ ಮಾಡಬೇಕು. ಇಲಾಖೆಗೆ ಸಂಬಂಧಪಟ್ಟಂತೆ ಆಯಾ ಸಚಿವರು ತಿಳ್ಕೊಳ್ಳೋದಕ್ಕೆ, ಜೊತೆಗೆ ಅಧಿವೇಶನದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೂ ಕೂಡ ಸಮಯಾವಕಾಶ ಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಈ ಒಂದು ಕ್ಯಾಬಿನೆಟ್ ನಲ್ಲಿ ಅಧಿವೇಶನವನ್ನ ಮುಂದೂಡುವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ಜುಲೈ ತಿಂಗಳ ಒಳಗಾಗಿಯೇ ಸಂಪುಟ ವಿಸ್ತರಣೆಯನ್ನು ಮಾಡಬೇಕಾಗಿದೆ. 18 ಜನರನ್ನ ಮತ್ತೆ ಸಚಿವರನ್ನಾಗಿ ಮಾಡುವಂತದ್ದು ಖಾತ್ರಿಯೂ ಕೂಡ ಆಗಿದೆ. ಈಗಾಗಲೇ ಇಲಾಖೆಗಳನ್ನ ಹಂಚಿಕೆ ಮಾಡಬೇಕು, ಸಚಿವರನ್ನಾಗಿ ನೇಮಕ ಮಾಡಬೇಕು, ಇಷ್ಟೆಲ್ಲ ಪ್ರಕ್ರಿಯೆಗಳಿದಾವೆ. ಇಂತಹ ಒಂದು ಸಂದರ್ಭದಲ್ಲಿ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ದೊಡ್ಡದಾಗಿದೆ. ಇದನ್ನ ಹೇಗೆ ನಾವು ಅಳೆದು ತೂಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಗೊಂದಲ ಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿಯೂ ಕೂಡ ಇದೆ. ಜೊತೆಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿರುವಂತ ಕಾರಣಕ್ಕಾಗಿ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅವರ ಹೇಳಿರುವಂತವರನ್ನು ಕೂಡ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರ ಮುಂದಿರುವಂತಹ ಕಾರಣಕ್ಕಾಗಿ, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಚಾರಗಳನ್ನ ಮನದಲ್ಲಿಟ್ಟುಕೊಂಡು ಸಂಪುಟ ವಿಸ್ತರಣೆಯನ್ನ ಮಾಡಬೇಕಿರುವಂತಹ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಡರಾತ್ರಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಗುಪ್ತವಾಗಿ ಭೇಟಿಯನ್ನು ಮಾಡಿದ್ದಾರೆ.
ಜೊತೆಗೆ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸದಾಶಿವನಗರದ ಎಐಸಿಸಿ ಅಧ್ಯಕ್ಷರ ಮನೆಗೆ ತಡರಾತ್ರಿ ಭೇಟಿಯನ್ನು ಕೊಟ್ಟಿರತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಅವರು ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಅಲ್ಲಿ ಸಂಪುಟ ವಿಸ್ತರಣೆಯ ವಿಚಾರವನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಆಕಾಂಕ್ಷಿಗಳ ಪಟ್ಟಿ ಏನಿದೆ, ಜೊತೆಗೆ ತಾವು ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅನ್ನೋ ಆ ಎಲ್ಲ ಅಂಶಗಳನ್ನ ಎಐಸಿಸಿ ಅಧ್ಯಕ್ಷರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ದೇಶಕ್ಕೆ ಬಂದ ನಂತರದಲ್ಲಿ ಈ ಒಂದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರುವಂತಹ ನಿರ್ಧಾರವನ್ನ ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ. ಜೊತೆಗೆ ಬಹುತೇಕವಾಗಿ ಜುಲೈ ಅಂತ್ಯದೊಳಗೆ ಸಂಪುಟ ವಿಸ್ತರಣೆಯನ್ನು ಕೂಡ ಮಾಡುತ್ತೆ. ಇಂಥ ಒಂದು ಸ್ಥಿತಿ ಇರುವಂತ ಸಂದರ್ಭದಲ್ಲಿ ಆಕಾಂಕ್ಷಿಗಳೇನಿದ್ದಾರೆ ಅವರಿಗೂ ಕೂಡ ಆತಂಕ ಎದುರಾಗಿದೆ. ಸರ್ಕಾರ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಸರ್ಕಾರವನ್ನ ಪಕ್ಷ ನಡೆಸ್ತಾ ಇದೆ, ಸಿಎಂ ಬದಲಾವಣೆಯೂ ಕೂಡ ಆಗಿದೆ. ಈಗ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ. ನಾವು ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಪರಿಶ್ರಮವನ್ನು ಹಾಕಿದ್ದೇವೆ. ಚುನಾವಣೆಯ ಸಂದರ್ಭದಲ್ಲಿ ಹಗಲು ರಾತ್ರಿ ದುಡಿದಿದ್ದೇವೆ. ಪಕ್ಷಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಅಧಿಕಾರ ನಮಗೂ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕಾಂಕ್ಷಿ ಶಾಸಕರೇನಿದ್ದಾರೆ ಅವರು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆ 2023ರಲ್ಲಿ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಒಂದಿಷ್ಟು ಹಿರಿಯ ಶಾಸಕರಿಗೆ ಸುರ್ಜೇವಾಲಾ ಸೇರಿದಂತೆ ಅವತ್ತಿನ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಯಾರಿದ್ರು ಅವರೆಲ್ಲರೂ ಒಂದಿಷ್ಟು ಭರವಸೆಯನ್ನ ಕೊಟ್ಟಿದ್ರು. 2.5 ವರ್ಷದ ಬಳಿಕ ನಿಮಗೂ ಕೂಡ ಅವಕಾಶವನ್ನ ಕೊಡ್ತೇವೆ ಅನ್ನುವಂಥದ್ದನ್ನ. ಆದ್ರೆ ಈಗ ನಾಯಕತ್ವವೇ ಬದಲಾವಣೆ ಆಗಿದೆ. ಅಂದ್ರೆ ಸಿದ್ದರಾಮಯ್ಯನವರನ್ನ ಬದಲಾಯಿಸಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಾದ್ರೂ ನಮಗೆ ಸಂಪುಟ ವಿಸ್ತರಣೆ ವೇಳೆ ಅವಕಾಶ ಸಿಗಬಹುದಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದೆ, ಯಾರು ಒತ್ತಡವನ್ನು ಹೇರಬಾರದು ಅನ್ನುವಂಥದ್ದು. ಆದ್ರೆ ಕೊನೆಯ ಹಂತದಲ್ಲಿ ಈ ರೀತಿಯ ಒಂದು ನಿರ್ಧಾರವನ್ನ, ಏಕಪಕ್ಷೀಯ ನಿರ್ಧಾರವನ್ನ ಅಥವಾ ನಮ್ಮ ಅಭಿಪ್ರಾಯವನ್ನ ಆಲಿಸ್ತಾ ಇದ್ರೆ ಹೇಗೆ, ನಮ್ಮ ಅನಿವಾರ್ಯತೆ ಯಾಕೆ ಇದೆ ಅನ್ನೋದನ್ನ ನಾವು ಹೇಳ್ಕೊಳ್ಬಹುದಲ್ಲ ಅನ್ನುವಂತ ರೀತಿಯಲ್ಲಿ ಶಾಸಕರು ಕೂಡ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ನ ನಿಯಮವನ್ನು ಪಾಲಿಸಬೇಕು, ಇನ್ನೊಂದ್ ಕಡೆ ನಮ್ಗೆ ಸಚಿವ ಸ್ಥಾನ ಸಿಗತ್ತಾ ಇಲ್ವಾ ಅನ್ನುವಂತ ಆತಂಕ. ಇದೆಲ್ಲದರ ನಡುವೆ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಜುಲೈ ಅಂತ್ಯದ ವೇಳೆಗೆ ಈ ಒಂದು ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದರಲ್ಲೂ ಜುಲೈ 8ನೇ ತಾರೀಕು ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮೂಲಕವಾಗಿ ಒತ್ತಡ ಹೇರುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರನ್ನ ಆಪ್ತ ಶಾಸಕರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಂಪುಟ ವಿಸ್ತರಣೆಗೆ ಮುಹೂರ್ತವೂ ಕೂಡ ನಿಗದಿಯಾಗಿದೆ. ಜುಲೈನ ತಿಂಗಳಲ್ಲಿಯೇ ಸಂಪುಟ ವಿಸ್ತರಣೆ ಆಗುತ್ತೆ. ಅದರಲ್ಲೂ ಜುಲೈ 8ರ ಏನು ದೆಹಲಿ ಪ್ರವಾಸ ಇದೆಯಲ್ಲ, ಉಭಯ ನಾಯಕರದು, ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾರಂತ ಹೇಳಲಾಗ್ತದಿಲ್ಲ. ಆ ಒಂದು ದೆಹಲಿಯ ಭೇಟಿಯ ವೇಳೆಯೇ ಒಂದು ಅಂತಿಮವಾಗಿರುವಂತಹ ನಿರ್ಧಾರ ಆಗತ್ತೆ, ಒಂದು ಅಂತಿಮವಾಗಿರುವಂತಹ ಪಟ್ಟಿಯೂ ಕೂಡ ಸಿದ್ಧ ಆಗತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ, ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಗೆ ಈಗ ಮುಹೂರ್ತವೂ ಕೂಡ ನಿಗದಿಯಾಗಿದೆ. ಯಾರ್ಯಾರು ಸಚಿವರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.